ಹಲೋ ವೀಕ್ಷಕರೇ, ನಾನು ನಿಮ್ಮ ಶೋಭಾ ಮಾತಾಡ್ತಿರೋದು. ನಾವಿವತ್ತು ಒಂದು ಸ್ಪೆಷಲ್ ಪೋಹಾ ರೆಸಿಪಿಯನ್ನು ಮಾಡೋಣ. ಇದು ಭಾಳ ಇಂಟ್ರೆಸ್ಟಿಂಗ್ ಇದೆ. ಇದನ್ನು ಗೋಚ್ ಅವಲಕ್ಕಿ ಅಂತಲೂ ಕರಿಬಹುದು ಅಥವಾ ಸಣ್ಣ ದಪ್ಪದಾದ ಅವಲಕ್ಕಿಯ ರೆಸಿಪಿ ಅಂತಲೂ ಕರಿಬಹುದು. ಇದು ಭಾಳ ಟೇಸ್ಟಾಗಿರುತ್ತೆ. ಹಾಗೆ ಇದರ ರುಚಿ ಅಂತೂ ತುಂಬ ಸಖತ್ತಾಗಿರುತ್ತೆ. ಹಿಂಗೆ ಹಾಕಲಿಕ್ಕೆ ಮರಿಬೇಡಿ. ನೋಡೋಣ ಹಾಗಾದರೆ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಸೂಪರ್. ವಯಸ್ಸಾದವ್ರಿಗೆ ಅಥವಾ ಹಲ್ಲಿರೋರಿಗೆ, ಹಲ್ಲು ಸ್ವಲ್ಪ ಸರಿಯಾಗಿಲ್ಲ, ನಮಗೆ ಮೆತ್ತಗಾದರೂ ಬೇಕು ಅಂತನ್ನೋರಿಗೆ ಇದು ಬಹಳ ತುಂಬ ಟೇಸ್ಟಿ ರೆಸಿಪಿ. ಹಾಗಾದರೆ ಟ್ರೈ ಮಾಡೋಣ ಬನ್ನಿರಿ. ಇವತ್ತು ನಾವು ಸ್ಮೂತ್ ಪೋಹಾ ಮಾಡೋಣ. ಅದು ಭಾಳ ಇಂಟ್ರೆಸ್ಟಿಂಗ್ ಇರುತ್ತೆ, ಹುಳಿಗಿರುತ್ತೆ, ಸಿಹಿಯಾಗಿಯೂ ಇರುತ್ತೆ. ಅದಕ್ಕಾಗಿ ನಾನು ಮೊದಲು ಎಳ್ಳು ತೊಗೊಂಡಿದ್ದೀನಿ. ಎಳ್ಳು ಹುರ್ಕೋತಾ ಇದ್ದೀನಿ, 1 ಸ್ಪೂನ್. ಓಕೆ, 1 ಸ್ಪೂನ್ ಎಳ್ಳನ್ನು ಹುರ್ಕೋತಾ ಇದ್ದೀನಿ. ಮೊದಲು ಹುರಿಯೋ ಕೆಲಸ ಮಾಡಿ ಆನಂತರ ಮುಂದಿನ ಕೆಲಸ ಮಾಡಿ. ಅದರೊಟ್ಟಿಗೆ ನಾನು ಡ್ರೈ ಕೊಕೊನಟ್ ಪೌಡರನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಕೂಡ ನಾವು ಏನು ಮಾಡೋಣ, ಹುರಿದುಕೊಳ್ಳೋಣ. ಇದು ಆರಿದ ನಂತರ ಮಿಕ್ಸಿಗೆ ಹಾಕೋಣ. ನೋಡಿ ವೀಕ್ಷಕರೇ, ನಾನು ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಪೋಹಾ ಅಂತ ಕರೀತಾರೆ. ಇದನ್ನು ನಾವು ಮಿಕ್ಸಿಗೆ ಹಾಕಬೇಕು. ಗಟ್ಟಿಯಾದ ಅವಲಕ್ಕಿ ತೊಗೋಬೇಕು, ಸಣ್ಣ ದಪ್ಪನ ಇರ್ತಾವಲ್ಲ ಅವು ತೆಗೆದುಕೊಳ್ಬೇಕು. ಅವುಗಳನ್ನು ನಾವು ತೆಗೆದುಕೊಂಡು ಈಗ ಮಿಕ್ಸಿಗೆ ಹಾಕೋಣ. ಬೇಕದ ಪುಡಿ ಆಗಬಾರ್ದು, ಸ್ವಲ್ಪ ನುಚ್ಚಿನಗತೆ ಆದರೆ ಸಾಕು. ಓಕೆ, ಇದನ್ನು ಮತ್ತು ನಾವು ಈಗೇನು ಎಳ್ಳು ಹುರ್ಕೊಂಡಿಲ್ಲ ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ನೋಡಿ, ಇದು ಅವಲಕ್ಕಿ. ಇದನ್ನು ಸ್ವಲ್ಪ ಮೆತ್ತಗೆ ಮಾಡಬೇಕು. ಓಕೆ, ಒಡೀರಿ. ಸ್ಮೂತಾಗಿ ಮಸ್ತಾಗಿದೆ. ಫುಲ್ ಒಟ್ಟೆ ನೆನೆಸಿಟ್ಕೋಬಾರ್ದು ಅವಲಕ್ಕಿಯನ್ನು. ಹೌದಾ, ಮೆತ್ತಗಾಗಿದೆ. ಇದನ್ನು ನಾವು ಅದಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಯಾವುದಕ್ಕೆ? ಈ ಏನು ಇದನ್ನು ಕುದಿಸಿದ್ದೀವಲ್ಲ, ಆರ್ತಲ್ಲ, ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಕಲಿಸ್ಕೊಳ್ಳೋಣ. ಓಕೆ, ನೋಡಿ ವೀಕ್ಷಕರೇ, ನಾನು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ಕಿವುಚಿ ಸ್ವಚ್ಛ ಮಾಡಿ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ. ನನಗೆ ಸ್ವಲ್ಪ ಬೇಕು, ಬಹಳ ಬೇಕಾಗಿಲ್ಲ. ಹಾಕ್ತಾಯಿದ್ದೀನಿ. ಗೊಜ್ಜು ಮಾಡಲಿಕ್ಕೆ ಹುಣಸೆಹಣ್ಣು ನೀರೇ ಕಂಪಲ್ಸರಿ ಇರುತ್ತೆ. ಅಥವಾ ಸ್ಪೆಷಲ್ ಅವಲಕ್ಕಿ ಸ್ಪೆಷಲ್ ಪೋಹಾ ಮಾಡಲಿಕ್ಕೆ ಇದೇ ನೆಸೆಸಿಟಿ ಇರುತ್ತೆ. ಇದು ಕುದಿಸ್ಬೇಕು. ನೋಡಿ, ನಾನು ಫುಲ್ ನೀರನ್ನು ತೆಗೆದುಕೊಂಡಿಲ್ಲ, ಹುಣಸೆ ನೀರನ್ನು ತೆಗೆದುಕೊಂಡಿಲ್ಲ, ಸ್ವಲ್ಪ ತೆಗೆದುಕೊಂಡಿದ್ದೀನಿ. ಯಾಕಂದರೆ ಹುಳಿ ಬಹಳ ಆಗಬಾರ್ದು. ಅದರೊಟ್ಟಿಗೆ ನಾವು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ಹಾಫ್ ಬೆಲ್ಲ, ಹಾಫ್ ಹುಣಸೆನ ಹುಳಿ ಇರಬೇಕು. ಆದರೂ ನಾವು ಹುಳಿಯನ್ನು ಕಡಿಮೆನೇ ತೆಗೆದುಕೊಂಡಿದ್ದೇನೆ. ಇದನ್ನು ಕುದಿಸೋಣ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ಹಾಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಹಾಕ್ಕೊಂಡಿದ್ದೇನೆ. ಕೆಮ್ಮು ನೆಗಡಿ ಬರಬಾರ್ದು ಅಂತಂದರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕಂಪಲ್ಸರಿ ಹಾಕ್ಕೋಬೇಕು. ಹಾಗೆ ಇದು ವಯಸ್ಕರಿಗೂ
ಹಲ್ಲು ನೋವಾಗುವವರೆಗೂ ಕೂಡ ಇದು ಸ್ಮೂತಾಗಿರುತ್ತೆ. ಸ್ಮೂತ್ ಒಂದು ಊಟ ಮಾಡಿ, ಸ್ಮೂತ್ ಒಂದು ತಿನ್ನಿ ಅಂತ ಹೇಳ್ತಿರ್ತಾರಲ್ಲ, ಇದು ಬಹಳ ಇಷ್ಟವಾಗುತ್ತೆ ಎಲ್ಲರಿಗೂ. ಇದಕ್ಕೆ ಗೊಜ್ಜು ಅಂತಲೂ ಕರಿತೀವಿ. ಇದು ಕುದಿಬೇಕು. ಇದು ಆರಿದ ನಂತರ ನಾವೇನು ಅವಲಕ್ಕಿ ತೆಗೆದುಕೊಂಡಿದ್ದೀವಲ್ಲ, ಆ ಅವಲಕ್ಕಿಯನ್ನು ಕೂಡ ನಾವು ಹಾಕ್ಕೊಳ್ಳೋಣ. ವೀಕ್ಷಕರೇ, ನಾವು ಏನು ಅವಲಕ್ಕಿ ತೊಗೊಂಡ್ಕೊಂಡೇವಲ್ಲ, ಆ ಅವಲಕ್ಕಿಯನ್ನು ಪುಡಿ ಮಾಡ್ಕೊಂಡಿದ್ದೀವಲ್ಲ, ಪೂರ್ತಿ ಪುಡಿ ಮಾಡಬಾರ್ದು, ನುಚ್ಚತೆ ಆಗಬೇಕು ಅಷ್ಟೇ. ಸರಿನಾ? ಇದಕ್ಕೆ ನಾವು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೋತಾ ಇದ್ದೀವಿ. ಹೌದಾ? ಸ್ವಲ್ಪ ತೊಳ್ಕೊಂಡ್ರೆ ಸಾಕು. ಇದೇನಷ್ಟು ಪರಿ ಆಗೋದೇನು ಬೇಡ. ತೊಳ್ಕೊಂಡ್ಬಿಡೋಣ. ಓಕೆ, ಈಗ ಇದನ್ನು ಜರಡಿ ತೆಗೆದುಕೊಂಡಿದ್ದೀವಿ. ಜರಡಿಯಲ್ಲಿ ಹಾಕೋಣ. ಪೂರ್ತಿಯಾಗಿ ಇದಕ್ಕೆ ಬಸಿಯೋಣ. ಹೌದಾ? ಇದು ನೀರು ಬಸಿಬೇಕು. ಹೀಗೆ ಮೆತ್ತಗಾಗಿ ಸಾಫ್ಟಾಗಿ ಈ ರೀತಿ ಇದು ಬಿಡಲಿ. ಇದು ನೀರು ಬಸಿಬೇಕು. ಇದಕ್ಕೆ ನಾವು ಈ ರೀತಿ ಮುಚ್ಚಿಬಿಡೋಣ. ಓಕೆ, ನೀರು ಬಸಿಬೇಕು. ವೀಕ್ಷಕರೇ, ನಾನು ಈಗ ಎಣ್ಣೆಯನ್ನು 2 ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಹೌದಾ, ಸ್ವಲ್ಪ ಉದ್ದಿನಬೇಳೆ, ಸರಿನಾ, ಸ್ವಲ್ಪ ಕೆಂಪಾಗಬೇಕಿದು. ಓಕೆ, ಹಾಗೆಯೇ ಶೇಂಗಾ, ಸ್ವಲ್ಪ ಒಣ ಖಾರದ ಪುಡಿ, ಜೀರಿಗೆ ಪುಡಿ, ಹಾಗೆ ನಾವು ಎಳ್ಳು ಮತ್ತು ಇದನ್ನು ಏನು ಕಾಯಿಸ್ಕೊಂಡಿದ್ದೀವಲ್ಲ ಅದನ್ನು ಇದ್ರ ಜೊತೆಗೆ ಹಾಕ್ತಾಯಿದ್ದೀನಿ. ಆಫ್ ಮಾಡ್ತಾಯಿದ್ದೀನಿ. ಇದು ರೆಡಿ ಆಯಿತು. ಹಾಗೆಯೇ ನಾವು ಇದಕ್ಕೆ ಒಂದು ಸ್ವಲ್ಪ, ಹಾಗೆಯೇ ಇಲ್ಲಿ ನಾವು ಇದನ್ನು ಹಾಕೋದು ನೆನಪಾರಿದ್ವಿ, ಆದರೂ ಕೂಡ ಪರವಾಗಿಲ್ಲ, ಬಿಸಿ ಎಣ್ಣೆಯಲ್ಲಿ ಹಾಕೋಣ. ಪುಳಿಯೋಗರೆ ಪೌಡರನ್ನು ನಾನು ತೆಗೆದುಕೊಂಡಿದ್ದೀನಿ. MTR ಪುಳಿಯೋಗರೆ ಪೌಡ್ರನ್ನು ನಾನು ತೆಗೆದುಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡೋಣ. ಓಕೆ, ಅದು ಆಫ್ ಮಾಡಿದ್ದೀನಿ ಗ್ಯಾಸು. ಈಗ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದನ್ನು ನಾವು ಆಲ್ರೆಡಿ ಕಲಿಸ್ಕೊಂಡಿದ್ದೀವಿ. ಹುಳಿ ಬೆಲ್ಲ ಏನು ಹಾಕಿದ್ವಲ್ಲ ಆಲ್ರೆಡಿ ನಾನು ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉದುರು ಆಗಬಾರ್ದಲ್ಲ ಅಂಥೇಳಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಓಕೆ, ಹಾಗೆಯೇ ಇದನ್ನು ನಾವು ಇದಕ್ಕೆ ಕಲಿಸ್ಕೊಳ್ಳೋಣ. ಸರಿನಾ? ವಾವ್, ನೈಸ್. ಓಕೆ, ಕಲಿಸ್ಕೊಂಡ ನಂತರ ಟೇಸ್ಟ್ ಅದು ತುಂಬ ಚೆನ್ನಾಗಿರುತ್ತೆ. ಇದನ್ನು ರುಚಿ ನೋಡಲೇ ಬಿಡೋಣ. ಓಕೆ.